ಕಲಾರಂಗ ನಿರ್ಮಿಸಿಕೊಡುತ್ತಿರುವ ಮನೆ 60ನೇ ಮನೆ. ಪ್ರಾಯೋಜಕರು 70ನೇ ವರ್ಷದಲ್ಲಿರುವವರು ಹಾಗೂ ಅವರ ಧರ್ಮಪತ್ನಿ ಇವತ್ತು ಹುಟ್ಟಿದ ದಿನ. ಇವು ಇಬ್ಬರಿಗೂ ಮಹನೀಯರಿಗೆ ಮೊದಲು ನಾನು ಶುಭಾಶಯವನ್ನು ಹೇಳ ಬಯಸುತ್ತೇನೆ. ದಾನಿಗಳಾದ ಶ್ರೀ ಅಶೋಕ್ ನಾಯಕರು ಅಂಥ ಒಬ್ಬ ಸಜ್ಜನ ಕಷ್ಟದಿಂದ ಮೇಲೆ ಬಂದು ಒಂದು ಕಷ್ಟದ ಜೀವಕ್ಕೆ ಸ್ಪಂದಿಸುವುದಂದರೆ ಇದು ನಮ್ಮ ಭಾಗ್ಯ. ಸರಿ, ನನ್ನ ಹೆಸರು ಪ್ರಮಿತಾ. ನಾನು ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ಓದ್ತಿದ್ದೇನೆ. ಮೊದಲು ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ಹೇಳಬೇಕಂದ್ರೆ ಕಿಟಕಿ ಬಾಗಿಲು ಎಲ್ಲ ಸರಿ ಇರ್ದಿರಲಿಲ್ಲ. ಗೋಡೆ ಎಲ್ಲ ಫುಲ್ ಬಿಟ್ಟಿರ್ತಿತ್ತು. ಮತ್ತು ಮಳೆಗಾಲದಲ್ಲಿ ಫುಲ್ ಕಷ್ಟ ಆಗ್ತಿತ್ತು ನಮಗೆ. ಮಾಡು ಸೊರಿತಿತ್ತು, ಫುಲ್ ನೀರೆಲ್ಲ ಒಳಗೆ ಇರ್ತಿತ್ತು. ಈಗ ನಮ್ಗೆ ಆ ಸಮಸ್ಯೆ ಇಲ್ಲ. ಶ್ರೀಮತಿ ವಿಜಯಲಕ್ಷ್ಮಿ ಹಾಗೂ ಅವರ ಪತಿ ಅಶೋಕ್ ನಾಯಕ್ ಅವರು ನಮಗೆ ಮನೆ ಲಕ್ಷ್ಮೀ ಕುಟೀರ ಅಂತ ಇಷ್ಟು ಸುಂದರವಾದ ಮನೆ ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ವಿದ್ಯಾಪೋಷಕದಿಂದ ನನಗೆ ತುಂಬ ಸಹಾಯ ಆಗಿದೆ. ಸ್ಕಾಲರ್ಶಿಪ್ ಜೊತೆಗೆ ಶೈಕ್ಷಣಿಕ ಶಿಬಿರ, 5 ದಿನದ ಶಿಬಿರ, ಅದರಿಂದ ನನಗೆ ತುಂಬ ಸಹಾಯ ಆಗಿದೆ. ಮತ್ತು ಡಾಕ್ಟರ್ ಶೈಲಜಾ ಮ್ಯಾಮ್ ಅವ್ರನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕು. ಯಾಕಂದರೆ ಅವರು ನನಗೆ ಫ್ರೀ ಚೆಕಪ್ ಮಾಡಿಸಿದ್ದಾರೆ. ಮತ್ತು ವಿದ್ಯಾಪೋಷಕರಿಂದ ನನಗೆ ಕನ್ನಡಕ ತಗೊಳ್ಳಿಕ್ಕೆ ಕೂಡ ಸಹಾಯ ಆಯಿತು. ದಾನಿಗಳಾದ ಜಯಲಕ್ಷ್ಮಿ ಹಾಗೂ ಅಶೋಕ್ ನಾಯಕ್ ದಂಪತಿಗಳಿಗೆ ನಮ್ಮ ಕುಟುಂಬದ ಕಡೆಯಿಂದ ಧನ್ಯವಾದ. ಹೋದ ವರ್ಷ ಪೇಜಾವರ ಶ್ರೀಗಳು ಶ್ರೀರಾಮ ಅಯೋಧ್ಯೆಯಲ್ಲಿ ಆಯಿತು. ಅದರಿಂದ ಇನ್ನೂ ರಾಮರಾಜ್ಯ ಮಾಡಬೇಕಾದ್ರೆ ಯಾರ ಹತ್ರ ಇದೆ ಅವರು ಇಲ್ಲದವ್ರಿಗೆ ಏನಾದರೂ ಕೊಡಬೇಕು, ಎಲ್ಲ ಮನೆ ಕಟ್ಟಿಸುವ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದರು. ಅದು ಮೊದಲನೇ ಪ್ರೇರಣೆ. ಅದರ 1-2 ದಿವಸದಲ್ಲೇ 3 ದಿವಸದಲ್ಲಿ ನೋಡಿದರೆ ಪೇಪರ್ನಲ್ಲಿ ನಮ್ಮ ಮುರಳೀರಾಯರ ರಿಟೈರ್ಮೆಂಟ್ ಫಂಕ್ಷನ್ ಹಾಗೂ ಈ ಮನೆ ದಾನ ಕೊಟ್ಟದ್ದು ನೋಡಿದೆ. ಇದು 2ನೇ ಪ್ರೇರಣೆ. ಹಾಗೂ 3ನೇ ಪ್ರೇರಣೆ ನಮ್ಮ ಸದಾನಂದ ಶೆಣೆಯವರು. ಅವರಿಗೆ 70 ವರ್ಷ ಆಯಿತು, ನನಗೂ 70 ಆಗ್ತಾಯಿದೆ. ಅವರು ಮಾಡಿದ ಹಾಗೆ ನಾನು ಏನಾದರೂ ಒಂದು ಮಾಡಬೇಕು ಅಂತ ಮುರಳಿಯವ್ರನ್ನೂ ಒಂದು ಕೇಳಿದೆ. ನೋಡಿ, ಅವರಿಗೆ ಮೊನ್ನೆ 70ನೇ ವರ್ಷಕ್ಕೆ ಕೊಟ್ಟಿದ್ದಾರೆ, ನಾನೇನು ಮಾಡಬೇಕು ಅಂತ. ಅದಕ್ಕೆ ಹಾಗೆ ಅವರು ಹೇಳಿದರು. ಆವಾಗ ನಾನು ಹೇಳಿದೆ, ಎಲ್ಲ ನಾವು ಗಂಡಸರೇ ನಮ್ಮ ಹೆಸರಿನಲ್ಲಿ ಮಾಡ್ತಾ ಹೋದರೆ ಅದು ಸರಿಯಾಗುವುದಿಲ್ಲ. ನನ್ನ 70ನೇ ಜನ್ಮದಿನದ ಮನೆಯನ್ನು 68ನೇ ಜನ್ಮದಿನದ ಹೆಂಡತಿಯ 68ನೇ ಜನ್ಮದಿನದ ದಿವಸ ಉದ್ಘಾಟನೆ ಆಗಬೇಕು ಅಂತ ಹೇಳಿದೆ. ಅದಲ್ಲದೆ ಆ ಏನು ಡೊನೇಷನ್ ಇದೆ ಅವಳ ಕೈಯಿಂದಲೇ, ಅಂದರೆ ಅವಳ ಅಕೌಂಟಿಂದಲೇ ಕೊಡಬೇಕು. ನನ್ನ ಅಕೌಂಟಿಂದ ಕೊಡೋದಿಲ್ಲ, ಅವಳ ಅಕೌಂಟಿಂದಲೇ ಕೊಡಬೇಕು. ಇದು ಅವಳಿಂದಾಗಿ ದಾನ ಆಗಬೇಕು ಅಂತ ಸಂಕಲ್ಪ ಮಾಡಿದೆ. ಅದೇ ಥರ ಇವತ್ತು ಮೊದಲನೇದಾಗಿ ಯಕ್ಷಗಾನ ಕಲಾರಂಗಕ್ಕೆ ನನ್ನ ಧನ್ಯವಾದ. ರಿಟೈರ್ ಆಗುವವರೆಗೆ ನಮಗೆ ಸಂಬಳ ಬರ್ತಾ ಇರ್ತದೆ, ಇದು ನಮ್ಮ ಸಂಪಾದನೆ. ಆವಾಗ ಏನು ನಾವು ಅದು ಕೂಡಿದ ಒಂದು ಮೊತ್ತ ಸಿಗ್ತದೆ, ಅದರ ಮೇಲೆ ಬಡ್ಡಿ ಬರ್ತದೆ ಅಥವಾ ಬೇರೆ ಇನ್ಕಮ್ ಆಗ್ತದೆ, ಅದು ನಮ್ಮದಲ್ಲ, ಅದು ಆ ಇನ್ಕಮ್ ಇದ್ದು ಇನ್ಕಮ್. ಆದ್ದರಿಂದ ಅದನ್ನು ಅದೇ ವರ್ಷ ನೀವು ಖರ್ಚು ಮಾಡಬೇಕು. ಒಂದೇ ನಿಮಗಾಗಿ ಮಾಡಿ, ಇಲ್ಲದಿದ್ದರೆ ಬೇರೆಯವರಿಗಾಗಿ ಮಾಡಿ. ಇದು ನನ್ನ ಥಿಯರಿ. ಅದೇ ಪ್ರಕಾರ ನಡೀತಾ ಇದ್ದೇನೆ. ಹಾಗೆ ರಿಟೈರ್ ಆದ ಮೇಲೆ ಈಗ ನನಗಾಗಿ ಏನು ಮಾಡಲಿಕ್ಕೆ ಸಾಧ್ಯ ಉಂಟು, ಒಂದು 10-15 ದೇಶಗಳನ್ನು ಸುತ್ತಿದ್ದೇನೆ. 4 ಸರ್ತಿ ಅಮೇರಿಕಕ್ಕೆ ಹೋಗಿದ್ದೇನೆ, 2 ಸರ್ತಿ ಕೆನಡಾಕ್ಕೆ ಹೋಗಿದ್ದೇನೆ. ಹಾಗೆ ಎಲ್ಲ ಖರ್ಚು ಮಾಡಿದ್ದೇನೆ. ಈಗ ಈ ವರ್ಷ ಅದರಲ್ಲಿ ಈ ಮೊತ್ತ ಬಂತು. ಇದು ನಮ್ಮ ಹಣ ಅಲ್ಲ, ಇದು ನಾವು ಕೂಡಿಟ್ಟ ಹಣ ಅಲ್ಲ, ಇದು ನಮಗೆ ರಿಟೈರ್ ಆಗುವಾಗ ತಗೊಂಡೋಗಿ ಅಂತ ಕೊಟ್ಟ ಹಣ. ಅದರ ಮೇಲೆ ಏನು ಇನ್ಕಮ್ ಆಗ್ತದೆ ಅದನ್ನು ಎಲ್ರಿಗೂ ಹಂಚುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಇದು ಅದಲ್ಲದೆ ಇಂದಿನ ಈ ಕಾರ್ಯಕ್ರಮದಲ್ಲಿ 60ನೇ ಮನೆ ಉದ್ಘಾಟನೆ ಆಗಿದೆ. ಇದು ಕೂಡ ನಮ್ಮ ಭಾಗ್ಯ ಅಂತೇಳಿ ತಿಳಿತಾ ಇದ್ದೇನೆ. ತುಂಬ ಮನೆಗಳಾಗ್ತಾ ಇರ್ತವೆ. ಆದರೆ ಇವರು ಹೇಳಿದ ಹಾಗೆ ಕಲಾರಂಗಕ್ಕೆ 50 ವರ್ಷ, ಇವು ಕಟ್ಟುವಂಥದ್ದು 60ನೇ ಮನೆ, ನನಗೆ 70 ವರ್ಷ. ಇದೊಂದು ಯೋಗ ಅಂತ ಹೇಳ್ಬೋದು. ಇಂಥ ಯೋಗ ಎಲ್ರಿಗೂ ಬರಲಿಕ್ಕಿಲ್ಲ. ಇದೇ ನನ್ನ ಸೌಭಾಗ್ಯ ಅಂತ ತಿಳಿದು ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೂ ಹಾಗೂ ಯಕ್ಷಗಾನ ಕಲಾರಂಗದವರಿಗೆ ಮತ್ತು ನಮ್ಮ ಸದಾನಂದ ಶೆಣೆಯವರಿಗೆ ಮತ್ತು ಇವು ನಮ್ಮ ಎಲ್ಲ ಸಂಘದ ಸದಸ್ಯರಿಗೆ, ಕಾರ್ಯಕಾರಿ ಸದಸ್ಯರಿಗೆ ವಂದಿಸ್ತಾ ನನ್ನ 1-2 ಮಾತುಗಳನ್ನು ಮುಗಿಸ್ತಾ ಇದ್ದೆ. ಅಶೋಕ ನಾಯಕರ ಹೆಸರೇ ಅಶೋಕ, ಇನ್ನು ಶೋಕ ಇಲ್ಲ ಪ್ರಮಿತನ ಕುಟುಂಬಕ್ಕೆ. ಅವರ ಸಂಪರ್ಕದಿಂದ ಅವರ ಮಡದಿ ಹೇಗೂ ಜಯಲಕ್ಷ್ಮಿ, ಲಕ್ಷ್ಮಿ ಇದ್ದಾರೆ, ಜಯವೂ ಅಲ್ಲಿ ಸನ್ನಿಹಿತವಾಗಿದೆ.